ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 35. ಥ್ಯಾಂಕ್ಸ್ ಪುಟ್ಟ ಎಂದ ಅದ್ರಿದ್. ಥ್ಯಾಂಕ್ಸ್ ಯಾಕಣ್ಣ? ಖ್ಯಾತಿ ನನ್ನ ಬೆಸ್ಟ್ ಫ್ರೆಂಡ್. ನಾವು ಹೋಗಲು ತಡವಾಗಿದ್ರೆ ಅಂಕಲ್ ಅವಳಿಗೆ ಇನ್ನೂ ಬೈತಿದ್ರು ಎಂದಳು. ಅವಳ ತಲೆಗಾದ ಗಾಯ ವಾಸಿಯಾಗಿದೆ, ಆದರೆ ಅವಳಿಗೆ ಹೆಚ್ಚು ಸ್ಟ್ರೆಸ್ ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಸರ್ ಅವಳಿಗೆ ಬೈತಾರೆ, ಆಮೇಲೆ ಖ್ಯಾತಿ ಮತ್ತೆ ನೊಂದ್ಕೊಳ್ತಾಳೆ. ಅದಕ್ಕೆ ನಿಮಗೆ ತೊಂದರೆ ಕೊಟ್ಟೆ ಎಂದ ಮೃದುವಾಗಿ. ತೊಂದರೆ ಏನಿಲ್ಲ ಅಣ್ಣ ಎಂದಳು ಸಹನಾ. ಸತೀಶ್ ರವರ ಬಳಿ ಬಂದವ. ಅಂಕಲ್, ಸಹನಾ ನನಗೆ ತಂಗಿ. ಅವಳ ಮದುವೆ ಕೆಲಸ ಏನೇ ಇದ್ರೂ ನಂಗೆ ಹೇಳಿ. ಈವ್ನಿಂಗ್ ನಂತರ ಫ್ರೀ ಇರ್ತೀನಿ. ಮದುವೆಗೆ 2 ದಿವಸ ಮೊದಲು ರಜೆ ಹಾಕ್ತೀನಿ ಎಂದ ಸಹನಾಳ ಮೇಲಿನ ಕಾಳಜಿಯಿಂದ. ಅವನ ಮಾತು ಕೇಳಿ ಮೆಚ್ಚುಗೆಯ ನೋಟ ಬೀರಿದ ಸತೀಶ್ ರವರು, ನಮಗೆ ಇಷ್ಟು ದಿನ ಒಬ್ಬ ಮಗ ಇಲ್ಲ ಅನ್ನೋ ಕೊರಗಿತ್ತು, ಇನ್ಮೇಲೆ ಅದಿರಲ್ಲ ಬಿಡು ಎಂದು ಅವನ ಬೆನ್ನು ತಟ್ಟಿದವರೇ. ನಿನ್ನ ಕೆಲಸದ ಬಗ್ಗೆ ಸಹನಾ ಹೇಳಿದಾಳೆ. ಮದುವೆ ಸಂಡೇ ಇರೋದ್ರಿಂದ ಹೇಗೂ ನಿಮಗೆ ಆಫೀಸಿಗೆ ರಜಾ ಇರುತ್ತೆ. ನೀನು ಮದುವೆಗೋಸ್ಕರ ರಜೆ ಹಾಕೋದು ಬೇಡ ಮಗನೆ ಎಂದರು. ತದನಂತರ ಅವರೆಲ್ಲರೂ ಅವನಿಗೆ ತಿಳಿಸಿ ಅಲ್ಲಿಂದ ಹೊರಟರೆ ಅವನು ಅವರಿಗೆಲ್ಲ ಕೈ ಬೀಸಿ ತನ್ನ ಮನೆಯತ್ತ ಹೊರಟ. ಇದೆಲ್ಲವನ್ನು ಟೆರೆಸ್ ಮೇಲೆ ನಿಂತು ಗಮನಿಸುತ್ತಿದ್ದಳು ಖ್ಯಾತಿ. ನಿಜವಾಗ್ಲೂ ಅವನು ನನಗೆ ಪಪ್ಪ ಬೈತಾರೆ ಅನ್ನೋ ಕಾರಣಕ್ಕೆ ಸಹನಾ ಹಾಗೂ ಅವಳ ಮನೆಯವರನ್ನು ಕಳುಹಿಸಿದ್ನ? ನನ್ನ ಮೇಲೆ ಅವನಿಗೆ ಯಾಕೆ ಇಷ್ಟು ಕಾಳಜಿ? ನಾನೊಂದಿನ ಕೂಡ ಅವನ ಜೊತೆ ಸರಿಯಾಗಿ ಮಾತಾಡಲೇ ಇಲ್ಲ, ಆದರೂ ಅವನಿಗೆ ನನ್ನ ಮೇಲೆ ಕೋಪ ಇಲ್ಲ. ಮೊದಲನೇ ಸಲ ಅನಿಸುತ್ತೆ ಒಬ್ಬ ಹೀಗೆ ಕಾಳಜಿ ಮಾಡೋದು ನನ್ನನ್ನೇ ಇಷ್ಟು ಕಾಳಜಿ ಮಾಡುವವನು ಅವನ ಹೆಂಡತಿಯನ್ನು ಇನ್ನೆಷ್ಟು ಕಾಳಜಿ ಮಾಡ್ತಿದ್ನೋ ಏನೋ ಎಂದುಕೊಂಡವಳೆ. ಏನಾಗ್ತಿದೆ ನನಗೆ? ನಾನು ಯಾಕೆ ಅವನ ಬಗ್ಗೆ ಇಷ್ಟೊಂದು ತಲೆಗೆಡಿಸಿಕೊಂಡಿದ್ದೀನಿ? ಎಷ್ಟಾದರೂ ನಾನು ಅವನ 2ನೇ ಆಯ್ಕೆ ಎಂದುಕೊಂಡವಳಿಗೆ ಎಲ್ಲರಿಗೂ ಅವರ ಜೀವನದ ಮೊದಲ ಪ್ರೀತಿಯೇ ಸಂಗಾತಿಯಾಗಿ ಸಿಗಬೇಕು ಅಂತೇನಿಲ್ಲ. ಹಾಗಂತ ಅವರು ಜೀವನದಲ್ಲಿ ಮುಂದೆ ಹೋಗಲ್ವಾ? ಅವರ ಮನಸ್ಸಿಗೆ ಹಿಡಿಸಿದವರನ್ನು ಮದುವೆಯಾಗಿ ಸಂಸಾರ ನಡೆಸಲ್ವಾ? ಮೊದಲ ಪ್ರೀತಿ ಸಿಗಲಿಲ್ಲ ಅಂತ ನಿಂತಲ್ಲೇ ನಿಲ್ಲೋದಕ್ಕಾಗಲ್ಲ ಅಲ್ವಾ? ಫಸ್ಟ್ ಚಾಯ್ಸ್ ಸೆಕೆಂಡ್ ಚಾಯ್ಸ್ ಅನ್ನೋದಕ್ಕಿಂತ ಬೆಸ್ಟ್ ಚಾಯ್ಸ್ ಅನ್ನೋದು ಬೆಟರ್. ಶಿವಾನಿಯು ಅಂದು ಹೇಳಿದ ಮಾತು ನೆನಪಾಯಿತು ಅವಳಿಗೆ. ಹಾಗಾದರೆ ಅವನು ತನ್ನ ಹೆಂಡತಿಯನ್ನು ಮರೆತು ನನ್ನೊಂದಿಗೆ ಹೊಸ ಜೀವನ ಪ್ರಾರಂಭಿಸಬೇಕು ಅಂತಿದ್ದಾನ? ಜೀವನ ನಿಂತ ನೀರಾಗಬಾರ್ದು ಅಂತ ಮುಂದೆ ಹೋಗಲು ನಿರ್ಧಾರ ಮಾಡಿದ್ದಾನ? ಪ್ರತಿ ಸಾರಿ ನನ್ನ ಜೊತೆ ಮಾತಾಡುವಾಗ ತುಂಬ ಸಲಿಗೆ ತೋರ್ತಾನೆ. ಮೊನ್ನೆ ಕೂಡ ಪಾರ್ಕ್ನಲ್ಲಿ ನಂಗೆ ಅಂಟಿಕೊಂಡು ಫೋಟೋಗೆ ಪೋಸ್ ಕೊಟ್ಟ. ತನ್ನಲ್ಲೇ ನುಡಿದವಳಿಗೆ ಅಂದು ಅವನ ಸನಿಹ, ಅವನು ಬಳಸಿದ ರೀತಿ, ನೀನೆಂದು ನನ್ನವಳು ಎಂಬಂತೆ ಭಾಸವಾಗುತ್ತಿದ್ದ ಅವನ ವರ್ತನೆ ನೆನೆದು ಸಣ್ಣದಾಗಿ ಕಂಪಿಸಿದಳು. ಸಂಜೆ ಅವ್ಯಯ್ ಸಹನಾ ಹಾಗೂ ಅವಳ ಮನೆಯವರ ಜೊತೆ ಇದ್ದುದನ್ನು ಗುಲಾಬಿಯವರು ನೋಡಿದ್ದರು. ಅದರ ಬಗ್ಗೆ ಯೋಚಿಸುತ್ತಾ ಕುಳಿತವರು, ಶಾರ್ಟ್ ಫಿಲ್ಮ್ ಶೂಟಿಂಗ್ ಅಂತ ನನ್ನನ್ನು ಕರ್ಕೊಂಡು ಹೋದ. ಇವತ್ತು ಅದೇ ಹುಡುಗಿ ಹಾಗೂ ಅವಳ ಮನೆಯವರ ಜೊತೆ ಶಾಪಿಂಗ್ಗೆ ಹೋಗಿದ್ದಾನೆ. ಏನೋ ವಿಷಯ ಇದೆ ಎಂದುಕೊಂಡರು. ಅದಾಗಲೇ ಅವರಿಗೆ ಮಗನ ಮೇಲೆ ಸಂದೇಹ ಶುರುವಾಗಿತ್ತು. ಮರುದಿನ ತನ್ನ ತಂದೆ ತಾಯಿಯನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋದವ ಗುಲಾಬಿಯವರು ಇಷ್ಟಪಟ್ಟ ಸೀರೆಯನ್ನು ಕೊಡಿಸಿದ. ಚೋಟು, ಶಾಪಿಂಗ್ ಅಂದರೆ ಆಗ್ತಿರ್ಲಿಲ್ಲ ನಿಂಗೆ, ಈಗ ನೀನಾಗಿ ನೀನೇ ಶಾಪಿಂಗ್ಗೆ ಕರ್ಕೊಂಡು ಬಂದಿದ್ಯಾ, ಕಾಸ್ಟ್ಲಿ ಸೀರೆ ಕೊಡಿಸ್ತಿದ್ಯಾ, ಏನು ವಿಷಯ ಎಂದು ಹುಬ್ಬೇರಿಸಿದರು. ಅಮ್ಮ, ಮೂವಿ ಶೂಟಿಂಗ್ ಇದೆ ಅಲ್ವಾ, ಮದುವೆ ಸೀನ್ಗೆ ನಿಮಗೆ ಹೊಸ ಸೀರೆ ಇರಲಿ ಅಂತ ಅನ್ನಿಸ್ತು, ಅದಕ್ಕೆ ಕೊಡಿಸ್ದೆ ಎಂದು ತನಗೆ ತೋಚಿದ್ದನ್ನು ನುಡಿದ. ಹಾಗಾದರೆ ಮದುವೆ ಹೆಣ್ಣಿಗೆ ಸೀರೆ ನಿನ್ನೆನೆ ತಗೊಂಡಾಯಿತು. ನಿನ್ನೆ ನಾವು ಶಾಪಿಂಗ್ ಮಾಡೋ ಸೀನ್ ಶೂಟಿಂಗ್ ಮಾಡಿದ್ರು ಎಂದ. ಅವನು ಹೇಳಿದ್ದು ಒಳ್ಳೆಯದೇ ಆಯಿತು. ಓ, ಹಾಗಾದರೆ ನಾನು ನಿನ್ನೆ ನೋಡಿದ್ದು ಶೂಟಿಂಗ್ ನಿಜವಲ್ಲ. ಇವರ ಶೂಟಿಂಗ್ ಏನು ಅಂತ ಅರ್ಥ ಆಗ್ತಿಲ್ಲ. ಕ್ಯಾಮ್ರಾ ಕಾಣಿಸುವುದಿಲ್ಲ. ಶೂಟಿಂಗ್ ಅಂದರೆ ಜನರು ಸುತ್ತಲೂ ನಿಂತಿರ್ತಾರೆ, ಅದು ಯಾವುದು ಕಾಣಲಿಲ್ಲ ಎಂದುಕೊಂಡವರೇ. ನಾನು ಸುಮ್ಮನೆ ಚೋಟು ಮೇಲೆ ಅನುಮಾನ ಪಟ್ಟೆ ಅಂತ ಅನಿಸುತ್ತೆ ಎಂದುಕೊಂಡರು. ಸಹನಾ, ನೀನು ನಿನ್ನೆ ಅವನನ್ನು ಅಣ್ಣ ಅಂದಿಯಲ್ಲ, ನಿಂಗವನು ಮೊದಲೇ ಗೊತ್ತಾ? ಅದ್ರಿತ್ ಹಾಗೂ ಸಹನಾ ಹಿಂದಿನ ದಿನ ಮಾತನಾಡುವುದನ್ನು ನೋಡಿದವಳಿಗೆ ಅವರಿಬ್ಬರ ಸಲಿಗೆ ಕಂಡು ಅವರಿಬ್ಬರಿಗೂ ಮೊದಲೇ ಪರಿಚಯವೇನೋ ಎಂಬಂತೆ ಅನಿಸಿತು. ಅವಳ ಪ್ರಶ್ನೆಗೆ ಸಹನಾ ತಬ್ಬಿಬ್ಬುಗೊಂಡಳು. ಅಯ್ಯೋ, ನಿನ್ನೆ ಒಂದು ಫ್ಲೋನಲ್ಲಿ ಏನೋ ಮಾತಾಡ್ಬಿಟ್ಟೆ, ಈಗ ಅಣ್ಣನ ಬಗ್ಗೆ ಹೇಗೆ ಹೇಳಲಿ
ಅವನಿಗೆ ಮಾತು ಕೊಟ್ಟಿದ್ದೀನಲ್ಲ, ಏನು ಮಾಡಲಿ ನಾನೀಗ ಎಂದು ಯೋಚಿಸುತ್ತಿದ್ದರೆ, ಸಹನಾ ಏನು ಯೋಚಿಸ್ತಿದ್ಯಾ? ಅದು ಹಾಂ, ಅದೇ ಮೊನ್ನೆ ನಿನ್ನ ಎಂಗೇಜ್ಮೆಂಟ್ ದಿನ ಮಾತನಾಡಿಸಿದ್ದೆ. ನಿನ್ನ ಗಂಡ ಅಂದರೆ ನಂಗೆ ಅಣ್ಣ ಅಲ್ವಾ? ಅವ್ಯವರಿಗೆ ನೀನು ಹೇಗೆ ತಂಗಿನೋ ಹಾಗೆ ಅದ್ರ ತಣ್ಣಂಗೆ ನಾನು ತಂಗಿ ಎಂದಳು. ಅಷ್ಟೇನಾ? ಹಾಂ. ನಿನಗೆ ಕಾಲ್ ಮಾಡಿದ್ರು ಅಂದೆ. ನಿನ್ನ ನಂಬರ್ ಅವನಿಗೆ ಹೇಗೆ ಸಿಕ್ಕಿತು? ಸಹನಾಳ ಮಾತನ್ನು ಪೂರ್ತಿಯಾಗಿ ನಂಬಿರಲಿಲ್ಲ ಖ್ಯಾತಿ. ಏನಮ್ಮ ಖ್ಯಾತಿ, ಮದುವೆ ಆಗೋ ಮುಂಚೆನೇ ಟಿಪಿಕಲ್ ಹೆಂಡತಿ ಥರ ಅಣ್ಣನ ಮೇಲೆ ಅನುಮಾನ ಪಡ್ತಿದ್ಯಾ? ನನ್ನ ನಂಬರ್ ಗೋಪಿ ಅಂಕಲ್ ಕೊಟ್ಟಿರಬೇಕು ಎಂದಳು ಅವಳ ತಲೆಗೆ ಮೊಟಕುತ್ತಾ. ಈಗ ಅವಳ ಮಾತನ್ನು ನಂಬದೆ ಬೇರೆ ದಾರಿ ಇರಲಿಲ್ಲ ಖ್ಯಾತಿಗೆ. ನಮ್ಮಿಬ್ಬರ ಎಂಗೇಜ್ಮೆಂಟ್ ಆಗಿದೆ, ಆದರೆ ಇಬ್ಬರು ಇಲ್ಲಿ ತನಕ ಸರಿಯಾಗಿ ಮಾತಾಡಲೇ ಇಲ್ಲ. ನಂಗೆ ಅವನ ಬಗ್ಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಅವನಿಗೂ ಗೊತ್ತಿಲ್ಲ. ಮತ್ತು ಹೇಗೆ ನನ್ನನ್ನು ಇಷ್ಟಪಟ್ಟ? ಅಷ್ಟೇ ಅಲ್ಲ, ನನ್ನ ಮೇಲೆ ಯಾಕೆ ಅವನಿಗಷ್ಟು ಕಾಳಜಿ? ಮನದಲ್ಲಿದ್ದ ಪ್ರಶ್ನೆಯನ್ನು ಸಹನಾಳ ಬಳಿ ಕೇಳಿದಳು. ನಿನ್ನನ್ನು ಎಷ್ಟು ವರ್ಷದಿಂದ ಪ್ರೀತಿಸ್ತಿದ್ದಾನೆ ಅವನು ಅಂತ ಗೊತ್ತಾ ಖ್ಯಾತಿ? ನಿನ್ನನ್ನು ಅವನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಬೇರೆ ಯಾರೂ ಇರಲ್ಲ ಅಂತ ನನ್ನ ಅನಿಸಿಕೆ. ಮನದಲ್ಲೇ ಅಂದುಕೊಂಡವಳು. ಇದೆಂಥ ಪ್ರಶ್ನೆ ಖ್ಯಾತಿ? ನೀನು ಅವನ ಹೆಂಡತಿ, ನಿನ್ನ ಬಗ್ಗೆ ಅವನು ಕಾಳಜಿ ಮಾಡ್ದೆ ಇನ್ಯಾರು ಮಾಡ್ತಾರೆ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಎಂದಳು. ಆದರೂ ಒಬ್ಬ ವ್ಯಕ್ತಿ ತನಗೆ ಅಪರಿಚಿತಳಾದ ಹುಡುಗಿ ಬಗ್ಗೆ ಇಷ್ಟು ಕಾಳಜಿ ಎಂದು ಏನೋ ಹೇಳಲು ಬಂದವಳನ್ನು ತಡೆದ ಸಹನಾ. ಅಪರಿಚಿತೆ ಅಲ್ಲ, ಹೆಂಡತಿ. ನೀನು ಅವನ ಹೆಂಡತಿ. ಅವನು ನಿನಗೆ ಹೆಂಡತಿ ಸ್ಥಾನ ನೀಡಿದ್ದಾನೆ, ಅದಕ್ಕೆ ಕಾಳಜಿ ಮಾಡ್ತಿದ್ದಾನೆ. ನಾವು ಒಬ್ಬ ವ್ಯಕ್ತಿಯನ್ನು ನಮ್ಮವರು ಅಂತ ಸ್ವೀಕರಿಸಲು ಸಮಯ ಬೇಕಾಗುತ್ತೆ. ಆದರೆ ಒಮ್ಮೆ ಅವರನ್ನು ನಮ್ಮವರು ಅಂತ ಸ್ವೀಕರಿಸಿದ ಮೇಲೆ ಪ್ರೀತಿ ಕಾಳಜಿಯೆಲ್ಲ ತಾನಾಗಿಯೇ ಬರುತ್ತೆ ಎಂದು ತನ್ನ ಮಾತು ಮುಗಿಸಿದಳು. ಖ್ಯಾತಿ ಮೌನವಾದಳು. ಸಹನಾಳ ಮಾತುಗಳನ್ನು ಮೆಲುಕು ಹಾಕಿದಾಗ ಅವಳ ಮಾತಿನಲ್ಲಿ ನಿಜಾಂಶವಿದೆ ಎಂದು ಅನಿಸದೇ ಇರಲಿಲ್ಲ ಅವಳಿಗೆ. ಅಂದು ಉತ್ಸಾಹದ ಚಿಲುಮೆಯಂತೆ ಓಡಾಡಿಕೊಂಡಿರುವ ಮಗಳನ್ನು ಕಂಡ ಆಶಾರವರಿಗೆ ತುಂಬ ಖುಷಿಯಾಗಿತ್ತು. ಖ್ಯಾತಿಯ ಮೊಗದಲ್ಲಿ ನಗು ಕಂಡು ಎಷ್ಟೋ ದಿನವಾಗಿತ್ತು. ಯಾವಾಗಲೂ ಹೀಗೆ ಖುಷಿಯಾಗಿರು ಬಂಗಾರಿ, ಮನದಲ್ಲಿ ಹರಸಿದರು. ಅವಳ ಜೊತೆ ಮಾತನಾಡಬೇಕು, ಮೊದಲಿನಂತೆ ಅವಳನ್ನು ಮುದ್ದು ಮಾಡಬೇಕು ಎಂದೆಲ್ಲ ಅನಿಸುತ್ತಿದ್ದರೂ ಅವಳ ಕೋಪ ಹಾಗೂ ಹಠದ ಅರಿವಿದ್ದರಿಂದ ಅವಳಿಂದ ದೂರವೇ ಇದ್ದರು. ಅವಳಿಗೆ ಇಷ್ಟವಾದ ತಿಂಡಿಯನ್ನು ಮಾಡಿ ಪದ್ಮಾವತಿಯವರಿಗೆ ಬಡಿಸಲು ಹೇಳುತ್ತಿದ್ದರು. ತಾನು ಬಡಿಸಲು ನಿಂತರೆ ಅವಳು ತಿಂಡಿ ತಿನ್ನದೆ ಎದ್ದು ಹೋದರೆ ಎಂದು. ಮಗಳ ಖುಷಿಗೆ ಕಾರಣವೇನೆಂದು ತಿಳಿಯದು ಅವರಿಗೆ. ಪದ್ಮಾವತಿಯವರ ಬಳಿ ವಿಚಾರಿಸಿದಾಗ, ಇವತ್ತು ಆಜ್ಞಾ ಪುಟ್ಟಿ ಬರ್ತಿದ್ದಾಳೆ, ಅದಕ್ಕೆ ತುಂಬ ಖುಷಿಯಲ್ಲಿದ್ದಾಳೆ ಪಾಪು. ಪುಟ್ಟಿಗೆ ಇಷ್ಟವಾದ ತಿಂಡಿಯನ್ನು ಮಾಡಲು ನನಗೆ ನಿನ್ನೆಯೇ ಆಜ್ಞಾಪಿಸಿ ಹೋಗಿದ್ದಾಳೆ ಎಂದು ನಕ್ಕರು. ಆಶಾ, ನಮ್ಮ ಪಾಪುನ ನೋಡಮ್ಮ, ಎಷ್ಟು ಬೇಗ ಹೊಸ ಸಂಬಂಧಕ್ಕೆ ಹೊಂದ್ಕೊಂಡಿದ್ದಾಳೆ. ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ ಅವಳಿಗೆ, ಅದಕ್ಕೆ ಆ ಮಗು ಜೊತೆಗೆ ಬೇಗ ಹೊಂದಿಕೊಂಡಳು. ಇನ್ನೇನು ಮುಕುಂದ ಮಗು ಜೊತೆಗೆ ಬರ್ತಾನೆ, ಆಮೇಲೆ ಪಾಪವನ್ನು ಹಿಡಿಯೋರೇ ಇರಲ್ಲ ನೋಡು. ಲಕ್ಷ್ಮೀಕಾಂತರವರು ಸಹ ಸಂತಸದಲ್ಲಿದ್ದರು. ಅದ್ವಿಕ್ನ ಕೋಣೆಗೆ ಹೋದವಳು ಅವನ ಕಬೋರ್ಡ್ನ ಮೇಲಿಟ್ಟಿದ್ದ ಆಟಿಕೆಗಳನ್ನು ಎತ್ತಿಡುತ್ತಿದ್ದಳು. ಅದ್ವಿಕ್ ಅವಳ ಅಸಿಸ್ಟೆಂಟ್ನಂತೆ ಅವಳು ಹೇಳಿದನ್ನೆಲ್ಲ ಮಾಡುತ್ತಿದ್ದ. ಪುಟ್ಟರಾಜ್ಕುಮಾರ, ನೀನು ಹೋಗಿ ಪುಟಾಣಿ ಬಂದ್ಲಾ ಅಂತ ನೋಡು ಎಂದು ಅವನನ್ನು ಕಳುಹಿಸಿದವಳೆ ಅದ್ವಿಕ್ನ ಆಟಿಕೆಗಳನ್ನು ನೋಡುತ್ತಾ ಅವನು ಚಿಕ್ಕವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಬರುತ್ತಿದ್ದುದು ನೆನೆದು ನಕ್ಕಳು. ಅಕ್ಕ, ಸ್ತುತಿ ಖ್ಯಾತಿಯ ಜೊತೆ ಮಾತನಾಡಲು ಯತ್ನಿಸುತ್ತಿದ್ದಳು. ಸಾರಿ ಸ್ತುತಿ, ಅವತ್ತು ಯಾರ್ದೋ ಮೇಲಿನ ಕೋಪನ ನಿನ್ನ ಮೇಲೆ ತೋರಿಸ್ದೆ ಎಂದಳು ಮೃದುವಾಗಿ. ಖ್ಯಾತಿ ಸಮಾಧಾನದಿಂದ ಮಾತನಾಡಿದ್ದು ಖುಷಿಯಾಗಿತ್ತವಳಿಗೆ. ಅಕ್ಕ, ನಿಂಗೀಗ ನನ್ನ ಮೇಲೆ ಕೋಪ ಇಲ್ಲ ತಾನೆ ಎಂದಾಗ ಇಲ್ಲ ಎಂಬಂತೆ ತಲೆಯಾಡಿಸಿದವಳು, ಎಲ್ರಿಗೂ ಅವರ ಹಣೆ ಬರಹ ಬರೆದವನು ಬ್ರಹ್ಮನಾದರೆ ನನ್ನ ಹಣೆ ಬರಹ ಬರೆದವರು ನಮ್ಮ ಪಪ್ಪ ಎಂದಳು ವಿಷಾದದ ನಗೆ ಬೀರುತ್ತಾ. ಖ್ಯಾತಿ ಇನ್ನೂ ನೋವಿನಲ್ಲಿದ್ದಾಳೆ ಎಂದರಿತವಳು, ಅಕ್ಕ, ಈ ಮದುವೆ ಕ್ಯಾನ್ಸಲ್ ಮಾಡಲು ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದಳು. ಖ್ಯಾತಿ ಪ್ರಶ್ನಾರ್ಥಕವಾಗಿ ಸ್ತುತಿಯನ್ನು ದಿಟ್ಟಿಸಿದಾಗ, ನೀನೇನು ಯೋಚನೆ ಮಾಡಬೇಡ ಅಕ್ಕ, ಎಲ್ಲ ನಾನು ನೋಡ್ಕೊಳ್ತೀನಿ ಎಂದಳು. ಖ್ಯಾತಿ ಮೌನವಾಗಿಯೇ ಇದ್ದಳು. ಸ್ತುತಿ ಅಲ್ಲಿಂದ ಹೋದ ನಂತರ ಮದುವೆ ಬೇಡ ಅಂತ ಹಠ ಮಾಡ್ತಿದ್ದವಳು ನಾನೇ.
ಆಗ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ. ಈಗ ಎಂಗೇಜ್ಮೆಂಟ್ ಆಗಿದೆ, ಮದುವೆಯ ದಿನ ಕೂಡ ನಿಗದಿಪಡಿಸಿದ್ದಾರೆ. ಈಗ ಬಂದು ಮದುವೆ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಮೊದಲೇ ಹೇಳಿದರೆ ಬಹುಶಃ ಖುಷಿ ಪಡ್ತಿದ್ದೆ, ಆದರೆ ಈಗ ಯಾಕೋ ಸಂಕಟ ಆಗ್ತಿದೆ. ಪುಟಾಣಿ ನನ್ನನ್ನು ಮಮ್ಮಿ ಅಂತ ಕರೆಯುವಾಗಲೆಲ್ಲ ನಾನು ಅವಳ ಹೆತ್ತಮ್ಮ ಆಗಿರಬೇಕಿತ್ತು ಅಂತ ಎಷ್ಟೋ ಸಾರಿ ಅನಿಸಿದ್ದಿದೆ ಎಂದುಕೊಂಡವಳ ಮನ ಅದರದ್ಕೆ ನೀನು ಮೊದಲೇ ಆಯ್ಕೆ ಆಗಿರಬೇಕಿತ್ತು ಅಂತ ನಿಂಗೆ ಅನಿಸ್ಲಿಲ್ವಾ ಎಂದು ಪ್ರಶ್ನಿಸಿದಾಗ ಮೌನವಾದಳು. ಮುಂದುವರೆಯುವುದು.